ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಕೆಇಎ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರಿನಲ್ಲಿ ಖಾಲಿ ಇರುವ ಎಫ್ಡಿಎ ಹುದ್ದೆಗಳ ಒಂದು ನೇಮಕಾತಿಗೆ ಈ ದಿನ ಪರೀಕ್ಷೆಯನ್ನು ನಡೆಸಿದೆ. ಅದರಲ್ಲಿ ಕೇಳಿದಂತಹ ಕನ್ನಡ ಪತ್ರಿಕೆಯ ಕೀ ಉತ್ತರಗಳನ್ನ ನಾವು ಈ ದಿನ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಬಂದ್ಬಿಟ್ಟು ಇಲ್ಲಿ ಒಂದು ಕಡೆ ಸಂಧಿಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಅವುಗಳಿಗೆ ಉದಾಹರಣೆಗಳು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ 2 ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟು, ಮುಖಚಂದ್ರ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟು, ಸರಳ ರಗಳೆಯ ಮಹಾಛಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಯಾವುದು ಅಂತ ಕೇಳಿದರೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ನೆಕ್ಸ್ಟು, ಅಂಶಗಣ ವರ್ಗಕ್ಕೆ ಸಂಬಂಧಿಸಿದ ಕನ್ನಡ ಛಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಉದಯವಾಗಿರುವುದು ಅಂತ ಕೇಳಿದರೆ ತ್ರಿಪದಿ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರವಾಗ್ತದೆ. ವೀರಗಲ್ಲುಗಳನ್ನು ಹೀಗೆಂದು ಗುರುತಿಸಲಾಗುತ್ತದೆ ಅಂತ ಕೇಳಿದರೆ ನೆತ್ತರು ಕೊಡುಗೆ ಅಂತೇಳಿ ಕೂಡ ಅದನ್ನು ಗುರುತಿಸ್ತಾರೆ. ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸುವ ಶಾಸನ ಅಂತ ಕೇಳಿದರೆ ಬುಕ್ಕರಾಯನ ಶ್ರವಣ ಬೆಳಗೋಳ ಶಾಸನ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ. ಪ್ರಶ್ನೆ ಸಂಖ್ಯೆ 7, ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಆಯ್ಕೆ 1. ಯಾಕಂದರೆ ಚಂದ್ರಶೇಖರ್ ಕಂಬಾರ್ ಅವರು ಕೊನೆಗೆ ಬರ್ತಾರೆ. ಹಾಗಾಗಿ ಆಯ್ಕೆ 1ರಲ್ಲಿ ಮಾತ್ರ ಆ ಆಯ್ಕೆಯನ್ನು ನಾವು ನೋಡ್ಬೋದು. ಹಾಗಾಗಿ ಸರಿಯಾದಂತಹ ಉತ್ತರ ಆಯ್ಕೆ 1 ಆಗ್ತದೆ. ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ 8, ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಅಂತ ಕೇಳಿದರೆ ದುರ್ಗೇಶ ನಂದಿನಿ ಅಂತಕ್ಕಂಥದ್ದು ಮೊದಲ ಒಂದು ಕಾದಂಬರಿ ಆಗ್ತದೆ. ಮುದ್ದಣ್ಣ ಮನೋರಮೆಯರ ಪ್ರಸಂಗವು ಬರುವ ಕೃತಿ ಯಾವುದು ಅಂತ ಕೇಳಿದರೆ ರಾಮಾಶ್ವಮೇಧ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಹೇಳಿ ಕೇಳಿದರೆ ಮಂಗಳ ಪದ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟು, ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಕಾವ್ಯವು ಯಾವ ತೀರ್ಥಂಕರರ ಚರಿತ್ರೆಯಾಗಿದೆ ಅಂತೇಳಿ ಕೇಳಿದರೆ 16ನೇಯ ತೀರ್ಥಂಕರ ಶಾಂತಿನಾಥನ ಒಂದು ಕುರಿತಾದ ಚರಿತ್ರೆ ಆಗ್ತಿದೆ. ನೆಕ್ಸ್ಟು, ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದಂತಹ ಉತ್ತರವನ್ನು ನಾವು ಇಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ 2. ದುರ್ಗಸಿಂಹನ ಪಂಚತಂತ್ರ, ಚಂದ್ರರಾಜನ ಮದನ ತಿಲಕ, ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಕೆಳಗಿನ ಯಾವುದು ಅಲ್ಲಮನ ವಚನಗಳ ವೈಶಿಷ್ಟ್ಯವಲ್ಲ ಗುರುತಿಸಿ ಅಂತ ಹೇಳಿದರೆ ಸರಳ ಗುಣ ಅಂತಕ್ಕಂಥದ್ದು ಅಲ್ಲಮನ ವಚನಗಳ ವೈಶಿಷ್ಟ್ಯ ಆಗಿರೋದಿಲ್ಲ. ಪಂಪನು ಕನ್ನಡದ ಕಾಳಿದಾಸ ಈ ಹೇಳಿಕೆ ನೀಡಿದವರು ಬಂದ್ಬಿಟ್ಟು ತೀನಂ ಶ್ರೀಕಂಠಯ್ಯ ಸರಿಯಾದಂತಹ ಉತ್ತರವಾಗ್ತದೆ. ಪ್ರಶ್ನೆ ಸಂಖ್ಯೆ 15, ಫೋಕ್ಲೋರ್ ಪದದ ಜನಕ ಎಂದು ಯಾರನ್ನು ಗುರುತಿಸಲಾಗಿದೆ ಅಂತ ಕೇಳಿದರೆ ವಿಲಿಯಂ ಜಾನ್ ಥಾಮ್ಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 16, ಧರೆಗೆ ದೊಡ್ಡವರು ಎಂದು ಕರೆಸಿಕೊಳ್ಳುವ ಜನಪದ ಕಾವ್ಯ ನಾಯಕ ಯಾರು ಅಂತ ಹೇಳಿದರೆ ಮಂಟೆ ಸ್ವಾಮಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದರೆ 8 ರಸಗಳ ಬಗ್ಗೆ ಆತ ಉಲ್ಲೇಖ ಮಾಡ್ತಾನೆ. ಮುಂದಿನ ಪ್ರಶ್ನೆ ಸಂಖ್ಯೆ 18, ಯೋಗವಾಹಕಗಳು ಎಂದರೆ ಅಂತ ಕೇಳಿದರೆ ಯೋಗವಾಹಕ ಎಂದರೆ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಂತೇಳಿ ನಾವು ಕಾಣ್ಬೋದು. ಪ್ರಶ್ನೆ ಸಂಖ್ಯೆ 19, ಹಿರಿದು ಅಧಿಕ್ ಜೇನು ಹೆಜ್ಜೇನು ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಮಿಶ್ರ ವಾಕ್ಯ ಅಂತೇಳಿ ಅದು ನಾವು ಕರಿತೀವಿ. ಈ ಕೆಳಗಿನ ಯಾವ ಹಿರಿಯ ಲೇಖಕರು ಕೈಗಾ ಅಣುಸ್ಥಾವರದ ವಿರುದ್ಧ ತಮ್ಮ ಜೀವಿತ ಕೊನೆಯವರೆಗೂ ಧ್ವನಿ ಎತ್ತಿದ್ದರು ಅಂತ ಕೇಳಿದರೆ ಶಿವರಾಮ್ ಕಾರಂತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೈಸೂರು ಗೆಜೆಟ್ನ ಪ್ರಥಮ ಸಂಪಾದಕರು ಯಾರು ಅಂತ ಕೇಳಿದರೆ ಮೈಸೂರು ಗೆಜೆಟ್ನ ಪ್ರಥಮ ಸಂಪಾದಕರು ಯಾರು ಅಂತ ಕೇಳಿದರೆ ವಾಲ್ಟರ್ ಈಲಿಯಟ್ ಅಂತಕ್ಕಂಥದ್ದು. ಇದನ್ನು ಪರಿಶೀಲಿಸಿ ಸ್ನೇಹಿತರೆ, ಇದೇ ಅಂತಿಮ ಅಲ್ಲ. ಇದನ್ನೊಂದು ಸಾರಿ ಪರಿಶೀಲಿಸಿ. ವಾಲ್ಟರ್ ಈಲಿಯಟ್ ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣ್ಬೋದು. ಡಾಕ್ಟರ್ DM ನಂಜುಂಡಪ್ಪ ಉನ್ನತಾಧಿಕಾರ ಸಮಿತಿಯನ್ನು ಯಾವ ವಿಷಯದ ಅಧ್ಯಯನಕ್ಕಾಗಿ ನೇಮಿಸಲಾಗಿತ್ತು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ರಾಜ್ಯದ ಹಿಂದುಳಿದ ಪ್ರದೇಶಗಳ ಅಧ್ಯಯನಕ್ಕಾಗಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 24, ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನಾಂತ ಶಬ್ದಗಳಿಗೆ ಹತ್ತಿಸುವ ಊ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರವಾಗುತ್ತದೆ ಅಂತ ಕೇಳಿದರೆ ಅಕಾರ ಅಂತ್ಯವಾಗ್ತದೆ. ನೆಕ್ಸ್ಟು, ಕನ್ನಡ ಭಾಷೆಯಲ್ಲಿ ಉತ್ತರ ಮತ್ತು ದಕ್ಷಿಣ ಮಾರ್ಗಗಳ ಕುರಿತು ಪ್ರಸ್ತಾಪ ಮಾಡಿದಂತಹ ವ್ಯಕ್ತಿ ಬಂದ್ಬಿಟ್ಟು ನಾವಿಲ್ಲಿ ಆಯ್ಕೆ 4 ಶ್ರೀ ವಿಜಯ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 26, ಕೃತಜ್ಞ ಅದೇ ರೀತಿ ಪ್ರಧಾನ, ಕೃತಜ್ಞ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ, ಅದೇ ರೀತಿ ಪ್ರಧಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಒಂದು ಆಯ್ಕೆಯನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ 2 ಸರಿ ಆಗ್ತದೆ. ಇವುಗಳಲ್ಲಿ ಯಾವುವು ಕನ್ನಡದ ಉಪಭಾಷೆಗಳಾಗಿದ್ದಾವೆ ಅಂತೇಳಿ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬಡಗ,
ಕಾಟ್ಕು ನಾಯಕ ಅಂತ ಕೊಟ್ಟಿದ್ದಾರೆ. ಸೊ ಎ ಅಥವಾ ಸಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ ಹಾಗಾಗಿ ಆಯ್ಕೆ 4 ಇಲ್ಲಿ ಸರಿಯಾದಂತಹ ಉತ್ತರ ಆಗ್ಬೋದು. ಸೊ ಗಮನಿಸಿ ಸ್ನೇಹಿತರೆ ಇದೊಂದು. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ಸೊ ಒಂದೂರ ಭಾಷೆಯೊಂದೂರಲಿಲ್ಲ ಅಂತಕ್ಕಂಥದ್ದು ವಿಶ್ವದ ಒಳನುಡಿ, ಲಲ್ಲೆ ಮಾತು, ನೆಕ್ಸ್ಟ್ ಅದೇ ರೀತಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿಗೆ ಅಲ್ಲಮಪ್ರಭು, ಬಿ ಎಂ ಶ್ರೀ, ಅಕ್ಕ ಮಹಾದೇವಿ, ಬೇಂದ್ರೆ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯ್ಕೆ 3, ಒಂದೂರ ಭಾಷೆ ಒಂದೂರಲಿಲ್ಲ ಅಂತಕ್ಕಂಥದ್ದು ಬಂದ್ಬಿಟ್ಟು ಅಕ್ಕ ಮಹಾದೇವಿ, ಅದೇ ರೀತಿ ವಿಶ್ವದ ಒಳನುಡಿ ಅಂತಕ್ಕಂಥದ್ದು ಬೇಂದ್ರೆ ಅವರಿಗೆ, ಲಲ್ಲೆ ಮಾತು ಬಂದ್ಬಿಟ್ಟು ಸೊ ಬಿ ಎಂ ಶ್ರೀ, ಮಾತೆಂಬುದು ಜ್ಯೋತಿರ್ಲಿಂಗ ಅಲ್ಲಮಪ್ರಭು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. ಸೊ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ, ಸೊ ಪ್ರಶ್ನೆ ಸಂಖ್ಯೆ 29. ಸೊ ಆಯ್ಕೆಯಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಹೇಳಿಕೆ ಸರಿ ಮತ್ತು ಸಮರ್ಥನೆ ತಪ್ಪಾಗ್ತದೆ. ಸೊ ಇಲ್ಲಿ ಹೇಳಿಕೆ ಸರಿಯಾಗಿದ್ದು ಸಮರ್ಥನೆ. ಕನ್ನಡ ಭಾಷೆಯ ವಾಕ್ಯ ರಚನಾ ನಿಯಮ ರೇಖಾತ್ಮಕವಾಗಿರುತ್ತದೆ. ಅಂದರೆ ಲಿಂಗ, ವಚನ, ವಿಭಕ್ತಿ, ಪುರುಷ, ಅದೇ ರೀತಿ ಈ 4 ಅಂಶಗಳ ಕ್ರಮಬದ್ಧವಾಗಿ ಬರಬೇಕು. ಇವುಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃ, ಕರ್ಮ, ಕ್ರಿಯೆ ಎಂದು ಕರೆಯುತ್ತಾರೆ. ಸೊ ಇದು ಸರಿ ಆಗ್ತದೆ. ಹಾಗಾದರೆ ಕನ್ನಡದಲ್ಲಿ ಕ್ರಿಯಾಪದದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಸಮರ್ಥನೆ ತಪ್ಪಾಗಿದೆ. ಸೊ ಪ್ರಶ್ನೆ ಸಂಖ್ಯೆ 30. ಆಹಾ, ಈ ನೀರು ಸಕ್ಕರೆಯ ಪಾಕದಂತಿದೆ ಅಂತಕ್ಕಂತಹ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಹಾ ಎಂಬ ಪದದ ಮುಂದ್ಗಡೆ ಬಳಸಿರ್ತಕ್ಕಂತಹ ಚಿಹ್ನೆ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಭಾವಸೂಚಕ ಚಿಹ್ನೆ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ನೆಕ್ಸ್ಟು, ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು. ಈ ವಾಕ್ಯದಲ್ಲಿ ಬಂದಿರುವ ಶನಿ ಯಾವ ಲಿಂಗ ಎಂದು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ, ಸೊ ನಪುಂಸಕ ಲಿಂಗಕ್ಕೆ ಇದು ಉದಾಹರಣೆ ಆಗ್ತದೆ. ನಿಲ್ಲು ನಿಲ್ಲು, ಬೇಗ ಬೇಗ, ಹೌದು ಹೌದು ಅಂತಕ್ಕಂತಹ ವಾಕ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ದ್ವಿರುಕ್ತಿಗಳಾಗ್ತವೆ. ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರು ಅರಸರು ಯಾರು ಅಂಥೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕವಿ ಶ್ರೀ ವಿಜಯನ ಆಶ್ರಯದಾತ ಸೊ ಯಾರು ಅಂಥೇಳಿ ಕೇಳ್ತಾ ಇದ್ದಾರೆ. ಸರಿಯಾದಂತಹ ಉತ್ತರ ಅಮೋಘ ವರ್ಷ ನೃಪತುಂಗ. ಅವನು ನಾಳೆ ಬಂದಾನು ಈ ವಾಕ್ಯದ ಕ್ರಿಯಾರೂಪ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಸಂಭವನಾರ್ಥಕ ಕ್ರಿಯಾಪದ ಆಗ್ತದೆ. ಸೊ ಇದಿಷ್ಟು ಈ ದಿನ ನಡೆದಂತಹ ಒಂದು ಪರೀಕ್ಷೆಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಕೀ ಉತ್ತರಗಳಾಗ್ತದೆ. ಸೊ ಇದೇ ಅಂತಿಮವಾಗಿರೋದಿಲ್ಲ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.